ಈಗಾಗಲೇ ರಾಜ್ಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದ್ದು ಒಂದಲ್ಲ ಒಂದು ರೀತಿ ಅವಾಂತರಗಳು ಉಂಟಾಗ್ತಾನೆ ಇದೆ. ಮಳೆಯಿಂದ ಈ ಕಳೆದ ಕೆಲವು ದಿನಗಳಿಂದ ಕೂಡ ಮಳೆಯಾಗ್ತಾನೆ ಇದ್ದು 1 ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದೆ. ಹೀಗಾಗಿ ಸಾಕಷ್ಟು ಅವಾಂತರ ಉಂಟಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಅಬ್ಬರಿಸುತ್ತಿರುವ ವರುಣ ಸುಮಾರು 1 ಗಂಟೆಗಳ ಕಾಲ ಸುರಿದ ಮಳೆಗೆ ಸಾಕಷ್ಟು ಅವಾಂತರ ಉಂಟಾಗಿದ್ದು ಮಳೆ ಅಬ್ಬರ ಮುಂದುವರೆದಿದ್ದು ಕೆರೆಯಂತಾದ ಪ್ರಮುಖ ರಸ್ತೆಗಳು. ಒಟ್ಟಾರೆಯಾಗಿ ಮಳೆಯಿಂದ ಸಾಕಷ್ಟು ಅವಾಂತರ ಉಂಟಾಗಿದ್ದು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದ್ದು ಬೈಕ್ ಸವಾರರು ಪರದಾಡುವಂತಾಗಿದೆ. ಕೆರೆಯಂತಾದ ರಸ್ತೆಯಲ್ಲೇ ಬೈಕ್ ತಳ್ಳಿಕೊಂಡು ಹೋಗಿದ್ದಾರೆ ಜನ. ಬೀದರ್ ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದು ಕಳೆದ 1 ಗಂಟೆಯಿಂದಲೂ ಕೂಡ ಧಾರಾಕಾರ ಮಳೆ ಸುರಿದಿದ್ದು ಸಾಕಷ್ಟು ಅವಾಂತರವು ಉಂಟಾಗಿದೆ. ಮಳೆ ಅಬ್ಬರ ಮುಂದುವರೆದಿದ್ದು ಪ್ರಮುಖ ರಸ್ತೆಗಳೆಲ್ಲ ಕೆರೆಯಂತಾಗಿವೆ. ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ರಸ್ತೆಯೆಲ್ಲ ಸಂಪೂರ್ಣವಾಗಿ ಜಲಮಯವಾಗಿದ್ದು ವಾಹನ ಸವಾರರು ಅದೇ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಅವಾಂತರ ಉಂಟಾಗಿದೆ ಮಳೆಯಿಂದ. ಇನ್ನು ಬೈಕ್ ಸವಾರರು, ಕಾರು ಚಾಲಕರು ಕೂಡ ರಸ್ತೆಯಲ್ಲಿ ನಿಂತಿರುವ ಕೆಸರು ನೀರಿನಲ್ಲಿಯೇ ಸಂಚರಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಗಡಿ ಜಿಲ್ಲೆ ಬೀದರ್ನಲ್ಲಿ ಸತತ 1 ಗಂಟೆಗಳ ಕಾಲ ಸುರಿದ ಧಾರಾಕಾರ ಮಳೆಗೆ ನಿಜಕ್ಕೂ ಒಂದು ರೀತಿಯ ಇಡೀ ನಗರದಲ್ಲಿ ಒಂದು ರೀತಿಯ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಯಾಕಂತಂದರೆ ನಗರದ ಪ್ರಮುಖ ರಸ್ತೆಗಳೇನಿದೆ ಒಂದು ರೀತಿಯ ಕೆರೆಯಂತ ಆಗಿರುವಂಥದ್ದು. 3 ರಿಂದ 4 ಅಡಿ ನೀರು ನಿಂತಿರುವಂಥದ್ದು. ಒಂದು ರೀತಿಯ ಅಷ್ಟೊಂದು ಮಳೆ ಅಬ್ಬರ ಇವತ್ತು ಆಗಿರುವಂಥದ್ದು ನೋಡ್ಬೋದು. ಒಂದು ರೀತಿ ಯಾವ ರೀತಿ ಕೆರೆಯಂತಾಗಿದೆ ಅನ್ನುವಂಥದ್ದು. ಇದು ಪ್ರಮುಖವಾಗಿ ಬೊಮ್ಮಗೊಂಡೇಶ್ವರ ಸರ್ಕಲ್ ಟು ಏನು ಕಮಟಾಣ ರೋಡ್ ಇದೆ ಆ ರೋಡಿನ ದೃಶ್ಯ ಇದು ಅಂತ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ನೋಡ್ಬೋದು ವೆಹಿಕಲ್ ಸವಾರರು ಯಾವ ರೀತಿ ಅರಸಾಸಪಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಗುಂಪಾ ರೋಡು ಪ್ರಮುಖವಾಗಿ ಏನು DC ಆಫೀಸಿಂದ ಗುಂಪಾ ಕಡೆ ಹೋಗುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೊಮ್ಮಗೊಂಡೇಶ್ವರ ಸರ್ಕಲ್ ಟು ಏನೋ ಒಂದು ಕಮಟಾಣ ಸ್ಕೂಲ್ ಬರ್ತದೆ ಅಲ್ಲಿವರೆಗೂ ಒಂದು ರೀತಿಯ ಇದು ರಸ್ತೆಯಲ್ಲಿ ಯಾವ ರೀತಿ ಒಂದು ರೀತಿಯ ಕೆರೆ ಅಂತ ಆಗಿರುವಂಥದ್ದು ನೋಡ್ಬೋದು. 3 ರಿಂದ 4 ಅಡಿ ನೀರು ನಿಂತದ್ದು. ಒಂದು ರೀತಿಯ ವಾಹನ ಸವಾರರು, ಆಟೋಗಳು, ಬೈಕು ಯಾವ ರೀತಿ ನೋಡಿ ಸೈಡಿಗೆ ಆಗ್ತಾ ಇರುವಂಥ ದೃಶ್ಯಗಳು ಕೂಡ ನೋಡ್ಬೋದು. ಅಂದರೆ ಈ ಒಂದು ನೀರಲ್ಲಿ ಹೋಗೋಕ್ಕಾಗಲಾರ್ದೇ ಸೈಡಿಗೆ ಬೈಕ್ಗಳನ್ನ ಹಾಕಿ ನಡ್ಕೊತ ಹೋಗುವಂಥ ದೃಶ್ಯಗಳು ಕಂಡಿರ್ಬೋದು. ಒಂದು ರೀತಿಯ ವಾಹನ ಸವಾರು